ಯಾರ್ದು ಫೋನು? ಯಾವುದೋ ರಾಂಗ್ ನಂಬರ್. ಯಾಕೆ ಸರ್? ಡಾಕ್ಟರ್ ಹರೀಶ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಈಗೆಲ್ಲಿ ಯಾವ ವಾರ್ಡಲ್ಲಿದ್ದಾರೆ? ಮೇಲ್ಗಡೆ ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದಾರೆ. ಏನು ಏನಾಗಿದೆ ಡಾಕ್ಟರ್? ಮಿಸಸ್ ನಂದಿನಿ ಬಾಲ್ಚಂದರ್, ಆವತ್ತು ನೀವು ಹೊಡೆದ ಶಟಲ್ ಕಾಕಿ ಏಟು ನನ್ನ ಹೃದಯನ ಗಾಯ ಮಾಡ್ಬಿಡ್ತು. ಯಾವಾಗ್ಲೂ ಆಗಬೇಕಾಗಿತ್ತು, ಸ್ವಲ್ಪ ತಡ ಆಯ್ತು ಅಷ್ಟೇ. ಒಂದು ನಿಮಿಷ ಬಂದೆ. ಈ ಎಕ್ಸ್ರೇ ಪ್ರಕಾರ ಹರೀಶ್ ಅವರ ಹಾರ್ಟು ತುಂಬಾ ಎನ್ಲಾರ್ಜ್ ಆಗಿದೆ. ಹಾಗೇನೆ ಈ ECG ರಿಪೋರ್ಟ್ ಕೂಡ ಅವ್ರ ಹಾರ್ಟ್ ಎನ್ಲಾರ್ಜ್ ಆಗಿರೋದನ್ನು ತೋರಿಸ್ತಾ ಇದೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೂ ಅವ್ರ ಹಾರ್ಟ್ ಎನ್ಲಾರ್ಜ್ಮೆಂಟ್ ಇದೆ ಸರ್. This is an old case of the multiple valvular defects of the heart. Now he has gone into the pulmonary hypertension and decomposition of the heart. ಅದಕ್ಕೆ ಬ್ಲಡ್ ವಾಮಿಟ್ ಮಾಡಿಕೊಂಡು ಶಾಕ್ನಲ್ಲಿದ್ದಾರೆ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಈಗ ನಾವು ಅವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಅಲ್ಲದೆ ಬೇರೆ ಯಾವ ಟ್ರೀಟ್ಮೆಂಟ್ನಿಂದಲೂ ಅವ್ರಿಗೆ ಪ್ರಯೋಜನ ಆಗಲ್ಲ. ಇಟ್ಸ್ ಇಂಪಾಸಿಬಲ್. ಇವ್ರ ಅಕಸ್ಮಾತ್ ಈ ಅಕ್ಯೂಟ್ ಫೇಸಿಂದ ಈಗ ಪಾರಾದರೂ ಮುಂದೆ ಬಹಳ ದಿವಸ ಬದುಕೋದಿಲ್ಲ. ಪ್ರೊಗ್ನಾಸಿಸ್ ಇಸ್ ಪುವರ್. ಹೆಚ್ಚು ಕಡಿಮೆ ಅಂದ್ರೆ ಎಷ್ಟು ದಿವಸ ಬದುಕ್ಬೋದು ಸರ್? ಇದನ್ನ ಹೀಗೆ ಅಂತ ಹೇಳಕ್ ಬರೋದಿಲ್ಲ. ಅಟ್ ದಿ ಮೋಸ್ಟ್ 6 ತಿಂಗಳು. ನಂದಿನಿ, ಡಾಕ್ಟರ್, ಗುಡ್ ನ್ಯೂಸ್. ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಸಿದ್ಧಾರ್ಥ ನಿಮ್ಮ ಎಕ್ಸ್ರೇ ECG ರಿಪೋರ್ಟ್ ನೋಡಿ ಹೇಳಿದ್ರು ಇದೇನಾ ಅಂತ ಸೀರಿಯಸ್ ಕೇಸ್ ಅಲ್ಲ, ಲಾಂಗ್ ಟ್ರೀಟ್ಮೆಂಟ್, ಪೇಷಂಟ್ ಕೋಆಪರೇಷನ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಕಾಯಿಲೆ ವಾಸಿ ಆಗೇ ಆಗುತ್ತೆ ಅಂತ. ವಾಸಿ ಆಗತ್ತಾ? ನಂದಿನಿ, ನಾನು ಒಬ್ಬ ಡಾಕ್ಟರ್, ಅದನ್ನ ಮರಿಬೇಡಿ. ಆದ್ರೆ ನೀವು ನಾನ್ ಹೇಳ್ದಾಗ ಕೇಳ್ಬೇಕು. ನಿಮಗ್ ಪೂರ್ತಿ ವಾಸಿ ಆಗೋವರೆಗೂ ಈ ವಾರ್ಡ್ನ ಬಿಟ್ಟು ಆಚೆಗೆ ಹೋಗ್ಬಾರ್ದು. ಎಸ್, ನಾನು ಬದುಕಿರೋವರೆಗೂ ಇಲ್ಲೇ ಇರಕ್ಕೆ ಇಷ್ಟಪಡ್ತೀನಿ. ನಂದಿನಿ, ಪ್ಲೀಸ್ ನನ್ನ ಹತ್ರ ಬನ್ನಿ. ನಾನು ನಿಮ್ಗೊಂದು ಗುಟ್ಟು ಹೇಳ್ಬೇಕು. ಪ್ಲೀಸ್ ಕಮ್ ನಿಯರ್ ಮೀ.
ಬೇಗ ಸಾಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ? ಈ ಜನ್ಮದಲ್ಲಿ ನಿಮ್ ಗಂಡನಾಗೋ ಭಾಗ್ಯ ನನಗೆ ಸಿಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಮಗುವಾಗಿ ಹುಟ್ಟಿ ಯಾವಾಗ್ಲೂ ನಿಮ್ಮ ಹತ್ರನೇ ಇರಬೇಕು ಅಂತ ಆಸೆ ಪಡ್ತೀನಿ. ನಂದಿನಿ, ಇವತ್ತೇ ನಿಮ್ಮ ಎದೆಯಲ್ಲಿ ಭದ್ರವಾಗಿ ಬರ್ಕೊಂಬಿಡಿ. ಮುಂದೆ ನಿಮ್ಮ ಹೊಟ್ಟೆಲ್ ಹುಟ್ಟೋ ಮಗು ಈ ಹರೀಶನೇ. ಅದು ನಾನೇ. ನೀವು ಸುಮ್ಮನೆ ಮಲ್ಕೊಳ್ಳಿ, ಆಯಾಸ ಆಗುತ್ತೆ. ನಂದಿನಿ, ನಂದೊಂದು ಚಿಕ್ಕ ರಿಕ್ವೆಸ್ಟ್. ಹೇಳಿ, ಏನ್ ಹೇಳಿ? ನೆಕ್ಸ್ಟ್ ಬರೋವಾಗ ಬಾಲು ನಿಮ್ ಜೊತೆ ಕರ್ಕೊಂಡ್ ಬರ್ತೀರಾ? ಖಂಡಿತ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸ್. ಇದೇನು ಸಿಗರೆಟ್ ವಾಸನೆ ಬರ್ತಾ ಇದೆ? ಅದು ಬಹಳನ ಸಿಗರೆಟ್ ತುಂಡುಗಳನ್ನ ಕ್ಲೀನ್ ಮಾಡಕ್ ಹೇಳಿದ್ರು. ಅದನ್ನ ಕ್ಲೀನ್ ಮಾಡಿ ಬಿಸಾಕ್ತೆ. ಅದರದೇ ವಾಸನೆ ಬರ್ತಾ ಇದೆ. ನಾನೊಂದು ಗೆಬ್ಬಿಲ್ ಹಿಡಿದ ಮರ, ಆದಷ್ಟು ಬೇಗ ಬಿದ್ದೋಗ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ನಿನ್ನ ಉಳಿಸ್ಕೋತೀನಿ ಅಂತ ನಂದಿನಿ ಹಠ ತೊಟ್ಟಿದ್ದಾಳೆ. ನಂದಿನಿ ನಾನು ನಿರಾಸೆ ಮಾಡಲ್ಲ ಬಾಲು. ಇಲ್ಲಿ ಸತ್ರು ನಾನು ಅಲ್ಲಿ ಉಳ್ಕೋತೀನಿ. ಆದಷ್ಟು ಬೇಗ ಕಣ್ಣು ಮುಚ್ಕೊಂಡು ನಂದಿನಿ ತೋಳದಕ್ಕಿನಲ್ಲಿ ಮಗುವ ಕಣ್ಬಿಡ್ಬೇಕು ಅನ್ನೋದೇ ನನ್ನ ಹಂಬಲ. ಏ ಬಾಲು, ಮುಂದಿನ ತಿಂಗಳು 31ಕ್ಕೆ ನಿನ್ ಮದುವೆ 1 ವರ್ಷ ಆಯ್ತಲ್ಲ. ನೋಡು, ಒಂದು ಗ್ರ್ಯಾಂಡ್ ಫಂಕ್ಷನ್ ಅರೇಂಜ್ ಮಾಡ್ಬಿಡು. ನಾನು ನಿಮ್ಮಿಬ್ಬರನ್ನ ಕಣ್ ತುಂಬಾ ನೋಡಿ ಮನಸಾರ ಹರಿಸ್ಬಿಡ್ತೀನಿ. ಏನಂತೀಯ? ಹರೀಶ್ ಕೊನೆ ಆಸೆನ ನೆರವೇರಿಸ್ಬಿಡಿ ನಂದಿನಿ. ಅವರ ಬದುಕಿನ ಕಾದಂಬರಿಯ ಕೊನೆ ಪುಟದಲ್ಲಿ ದೇವರಿಚ್ಛೆ ಏನಿದೆಯೋ ಏನೋ. ಹಲೋ, ಡಾಕ್ಟರ್ ಶಂಕರ್, ನಾನು ನಂದಿನಿ ಮಾತಾಡ್ತಿರೋದು. ಡಾಕ್ಟರ್ ಹರೀಶ್ಗೆ ಸೀರಿಯಸ್ ಆಗಿದೆ. ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ನನ್ನ ಮನೆ ಕಳಿಸಿ. ಬಾಲು, ನಾನು ಬೇಗ ವಾಪಸ್ ಬಂದ್ಬಿಡ್ತೀನಿ. ಇನ್ಯಾವತ್ತೂ ಓವರ್ ಟೈಮ್ ಡ್ಯೂಟಿ ಮಾಡಲ್ಲ ಅಂತ ಭಾಷೆ ಕೊಟ್ಟು ಮತ್ತೆ ನೈಟ್ ಡ್ಯೂಟಿ ಮಾಡ್ತಾ ಇರೋ ಪತಿವ್ರತೆ, ಕೈ ಹಿಡಿದ ಗಂಡನಿಗೆ ತಾನು ಗರ್ಭಿಣಿ ಅನ್ನೋ ವಿಷಯನ ತಿಳಿಸದೇ ಇರೋ ಸತಿ ಶಿರೋಮಣಿ. ನಂದು, ನಿಜ ಹೇಳು, ನಿನಗೂ ಹೃದಯ ಅನ್ನೋದಿದ್ಯಾ? ನೀನು ಒಬ್ಬ ಜವಾಬ್ದಾರಿ ಇರೋ ಗೃಹಿಣಿನ? ಹೆಣ್ಣಾಗಿ ಹುಟ್ಟಿ ಗೃಹಿಣಿಯಾದ ತಪ್ಪಿಗೆ ನಾನಿನ್ನೂ ನನ್ನ ಹೃದಯನ ಭದ್ರವಾಗಿ ಹಿಡ್ಕೊಂಡಿದ್ದೀನಿ. ಆವತ್ತು ಡಾಕ್ಟರ್ ಸಿದ್ಧಾರ್ಥ ನಿಮಗೆ ಫೋನ್ ಮಾಡಿ ಹರೀಶ್ಗೆ ಸೀರಿಯಸ್ ಅಂತ ಹೇಳಿದಾಗ ರಾಂಗ್ ನಂಬರ್ ಅಂತ ಡಿಸ್ಕನೆಕ್ಟ್ ಮಾಡಿದ್ರಲ್ಲ, ನಿಮಗ್ ಹೃದಯ ಇದೆಯಾ? ಹರೀಶ್ಗೆ ಸಾವು ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ನುಂಗ್ತಾ ಇದೆ. ಅವ್ರು ನಮ್ಮಿಬ್ಬರಲ್ಲಿ ಇಟ್ಟ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಹಗಲು ರಾತ್ರಿ ಹೋರಾಡಿ ಸಾವಿನ ಕೈಯಿಂದ ಅವರನ್ನ ಬಿಡಿಸ್ಕೋಬೇಕು. ಇಲ್ಲ, ಅವ್ರ ಕೊನೆ ಉಸಿರಿರೋವರೆಗೂ ಸೇವೆ ಮಾಡಿ
ಅವ್ರ ಋಣನ ಕಡಿಮೆ ಮಾಡ್ಕೋಬೇಕು. ನಾನು ಡಾಕ್ಟರ್ ಆಗಿ ನನ್ನ ಕರ್ತವ್ಯನ ಮಾಡಲೇಬೇಕು. ನಿಂತ್ಕೋ. ಇದೇ ನಿನ್ ಕೊನೆ ನಿರ್ಧಾರ ಆಗಿದ್ದು. ನನಗಿಂತ ನೀನು ಡಾಕ್ಟರ್ ಹರೀಶ ಹೆಚ್ಚಾಗಿದ್ರೆ ನಮ್ಮ ಲಾಯರ್ಗೆ ಹೇಳಿದ್ದೀನಿ, ಡೈವರ್ಸ್ ಪೇಪರ್ಸ್ ಎಲ್ಲ ಸೈನ್ ಮಾಡಿ ನಿನಗಿಷ್ಟ ಬಂದ ಕಡೆ ಹಾಳಾಗೋಗು.